ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಪ್ರಕರಣ. ಹೂಡಿಕೆದಾರರಿಗೆ ಕೋಟಿ ಕೋಟಿ ಟೋಪಿ ಹಾಕಿ ದುಬೈಗೆ ಹಾರಲು ಯತ್ನ ಮಾಡಲಾಗಿದೆ. ಮಂಗಳೂರು ವಿಮಾನ ನಿಲ್ದಾಣದಿಂದ ದುಬೈಗೆ ಹಾರುತ್ತಿದ್ದ ವಂಚಕ. ಬೆಳಗಾವಿಯಲ್ಲಿ ಈ ತರ ಪ್ರಕರಣಗಳು ಜಾಸ್ತಿನೇ ಆಗ್ತಾ ಇದ್ದಾವೆ. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಪ್ರಕರಣ ಇದು. ಹೂಡಿಕೆದಾರರಿಗೆ ಕೋಟಿ ಕೋಟಿ ಟೋಪಿಯನ್ನ ಹಾಕಿ ದುಬೈಗೆ ಹಾರಲು ಯತ್ನವನ್ನ ಮಾಡ್ತಾ ಇದ್ದ ವಂಚಕ. ಮಂಗಳೂರು ವಿಮಾನ ನಿಲ್ದಾಣದಿಂದ ದುಬೈಗೆ ಹಾರುತ್ತಿದ್ದ ವಂಚಕ. ಲುಕ್ಔಟ್ ನೋಟಿಸ್ ಮೂಲಕ ಪೊಲೀಸರ ಕೆಡ್ಡಾಗೆ ಬಿದ್ದಿದ್ದಾನೆ ವಂಚಕ. ಬೆಳಗಾವಿಯ ಮಾಳಮಾರುತಿ ಪೊಲೀಸರಿಂದ ಬಹುಕೋಟಿ ವಂಚಕ ಅರೆಸ್ಟ್ ಆಗಿದ್ದಾನೆ. ಸರ್ಕಾರಿ ಕಾಲೇಜು ಉಪನ್ಯಾಸಕ ಶುಬೋಧ್ ಕೂಗೆ ಬಂಧಿತ ಆರೋಪಿ. ಬೆಳಗಾವಿಯ ಶಿವಬಸವನಗರದಲ್ಲಿ ಕಚೇರಿ ತೆರೆದಿದ್ದ ಆರೋಪಿ ಶ್ರೀದೇವ್ ಕೂಗೆ ವೆಂಚರ್ಸ್ ಹೆಸರಿನಲ್ಲಿ ಕಚೇರಿಯನ್ನ ತೆರೆದಿದ್ದ. ರಾಯಬಾಗ ತಾಲೂಕಿನ ಜಲಲಾಪುರ ಗ್ರಾಮದ ಶುಬೋಧ್ ಕೂಗೆ ಮತ್ತೋರ್ವ ಉಪನ್ಯಾಸಕ ಪ್ರಮೋದ್ ಹಳೆಮನೆ ಸಾತಾಗಿದ್ದಾನೆ. ಇನ್ನೂರಕ್ಕೂ ಅಧಿಕ ಜನರಿಂದ 30 ಕೋಟಿಗೂ ಹೆಚ್ಚು ಹಣ ಹೂಡಿಕೆ ಆಗಿದೆ. ಶೇಕಡ 5% ಬಡ್ಡಿ ಕೊಡುವ ಆಮಿಷ ಒಡ್ಡಿ ಜನರಿಂದ ಹಣ ಸಂಗ್ರಹ ಮಾಡಲಾಗಿದೆ. 1 ಲಕ್ಷ ಹೂಡಿಕೆ ಮಾಡಿದ್ರೆ 10 ತಿಂಗಳಲ್ಲಿ 15 ದಿನಗಳ ಹಿಂದೆ ಹೂಡಿಕೆದಾರರಿಂದ ಪೊಲೀಸ್ ಠಾಣೆಗೆ ದೂರಾಗಿತ್ತು. ದೂರನ್ನು ಆಧರಿಸಿ ಪೊಲೀಸರಿಂದ 2 ಆರೋಪಿಗಳ ಬಂಧನ ಆಗಿದೆ. 2026ರಂದು ಒಂದು ದೂರುದಾರರು ಪ್ರವೀಣ್ ದೊಡ್ಡಮನಿ ಇವರು ಒಂದು ಫರ್ಮ್ ಶ್ರೀದೇವಿ ಕೂಗೆ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಇವರ ಮೇಲೆ ದೂರು ನೀಡಿದ್ದಾರೆ. ಈ ಕಂಪ್ಲೇಂಟ್ನಲ್ಲಿ ಅವರು ಸುಬೋಧ್ ಕೂಗೆ ಮತ್ತು ಪ್ರಮೋದ್ ಹಾಳೆಮನಿ ಇವರ ಮೇಲೆ ದೂರು ನೀಡಿದ್ದಾರೆ. ಇದರಲ್ಲಿ ಇವರು ಈ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ನೀವು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟು ತಿಂಗಳಲ್ಲಿ ನಾವು ಡಬಲ್ ಮಾಡಿಕೊಡ್ತೀವಿ ಆ ಥರ ಆಸೆ ತೋರಿಸ್ಕೊಂಡು ಅವರಿಂದ ದುಡ್ಡು ತೊಗೊಂಡಿದ್ದಾರೆ. ಬರ್ಡ್ಸ್ ಆ್ಯಕ್ಟ್, KPID ಆ್ಯಕ್ಟ್ ಮತ್ತು BNS ಪ್ರಕಾರ ಈ ಪ್ರಕರಣ ನಾವು ದಾಖಲು ಮಾಡಿದ್ದೀವಿ. 2 ದಿನದೊಳಗಡೆ ಪ್ರಮೋದ್ ಹಾಲೆಮನಿ ಇದರಲ್ಲಿ ಆರೋಪಿ ನಂಬರ್ 2 ಯಾರಿದ್ದ ಅವನಿಗೆ ದಸ್ತಗಿರಿ ನಮ್ಮ ಅಧಿಕಾರಿ ಮಾಡಿದ್ದಾರೆ. 16 ಜೂನ್ 2026ರಂದು ಒಂದು ದೂರುದಾರರು ಪ್ರವೀಣ್ ದೊಡ್ಡಮನಿ ಇವರು ಒಂದು ಫರ್ಮ್ ಶ್ರೀದೇವಿ ಕೂಗೆ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಇವರ ಮೇಲೆ ದೂರು ನೀಡಿದ್ದಾರೆ. ಈ ಕಂಪ್ಲೇಂಟ್ನಲ್ಲಿ ಅವರು ಸುಬೋಧ್ ಕೂಗೆ ಮತ್ತು ಪ್ರಮೋದ್ ಹಾಳೆಮನಿ ಇವರ ಮೇಲೆ ದೂರು ನೀಡಿದ್ದಾರೆ. ಇದರಲ್ಲಿ ಇವರು ಈ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ನೀವು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟು ತಿಂಗಳಲ್ಲಿ ನಾವು ಡಬಲ್ ಮಾಡಿಕೊಡ್ತೀವಿ ಆ ಥರ ಆಸೆ ತೋರಿಸ್ಕೊಂಡು ಅವರಿಂದ ದುಡ್ಡು ತೊಗೊಂಡಿದ್ದಾರೆ. ಬರ್ಡ್ಸ್ ಆ್ಯಕ್ಟ್, KPID ಆ್ಯಕ್ಟ್ ಮತ್ತು